ನೋಡಿ, ನಿಯಂತ್ರಣ ತಪ್ಪಿ ಬೈಕ್ ಹೋಗಿ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ತಾನೇ ಗುದ್ದಿ ಕಾರು ಚಾಲಕನ ಜೊತೆಗೆ ಬೈಕ್ ಸವಾರ ಕಿರಿಕ್ ಮಾಡ್ತಾನೆ. ಏನ್ರಿ ಇವೆಲ್ಲ? ತಪ್ಪಿದ್ದಾಗ್ಲೂ ತಪ್ಪಾಗಿದೆ ಅಂತಂದ್ರೆ ಏನ್ರಿ ಕಳ್ಕೊಳ್ತೀರಾ ನೀವು? ನಿನ್ನೆ ರಾತ್ರಿ ಬನಶಂಕರಿ 6ನೇ ಹಂತದಲ್ಲಿ ನಡೆದಿರುವಂತಹ ಘಟನೆ ಇದು. ಅದು ಕ್ಯಾಮ್ರಾ ಇದ್ದಿದ್ದಕ್ಕೆ ಚಲೋ ಆಯಿತು. ಅಲ್ಲೂ ಪಾಪ ಆಟೋ ಡ್ರೈವರು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದಕ್ಕೆ ಅವಳು ಕಾಲು ಹಿಡಿದು ಕ್ಷಮೆ ಕೇಳೋಂಗಾಯ್ತು. ನೋಡಿ, ಇಲ್ಲಿ ಅವನೇ ಬಂದು ಡಿಕ್ಕಿ ಹೊಡೋದು, ಅವನೇ ಆ ಕಾರ್ನವನಿಗೆ ಬೈತಾನೆ. ಅವನದಿರೋದು ಅವನು ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು. ನೋಡಿ, ಈ ಥರ ಬಿದ್ದ ನಂತರ ಅಲ್ಲಿ ಬಂದಿರೋದು ನೋಡಿ, ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಅವನಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಬೈಕ್ನವನಿಗೆ. ಅವನು ಎಡವಟ್ಟು ಥರ ಗಾಡಿ ಓಡಿಸಿರೋದು. ಅವನು ರೈಟಲ್ಲಿರುವಂಥವ್ನು ಲೆಫ್ಟಿಗೆ ಬರ್ತಾನೆ, ಕಾರ್ ಹಿಂದ್ಗಡೆಗೆ ಬಂದು ತಾನೇ ಗುದಿತಾನೆ, ಅಲ್ಲಿಗೆ ಬೀಳ್ತಾನೆ, ಮತ್ತೆ ಬಂದುಬಿಟ್ಟು ಅಲ್ಲಿ ಆವಾಜ್ ಬೇರೆ ಹಾಕ್ತಾನೆ. ಯಾವ ಇವೆಲ್ಲ? ಏನು ನೋಡ್ಕೊಂಡು ಓಡಿಸ್ತಾ ಇದ್ದಿದ್ದು ಬೈಕನ್ನು? ಯಾವ ಸ್ಪೀಡಲ್ಲಿರಬೇಕು ಸಿಟಿಯಲ್ಲೇನೋ ಅಂತ ಕನಿಷ್ಠ ಜ್ಞಾನ ಪ್ರಜ್ಞೆ ಇರಲ್ವಾ? ಸಿಕ್ಕಾಪಟ್ಟೆ ಆಗಿದ್ದೀರಿ. ಇದು ಬೆಂಗಳೂರಿನಲ್ಲಿ ಯಾವ್ಯಾವ ಸ್ಪೀಡಲ್ಲಿ ಓಡಿಸ್ತಾರೆ? 60, 70, 80 ಸ್ಪೀಡೆಲ್ಲ ಓಡಿಸ್ತಾರೆ ಟ್ರಾಫಿಕ್ಕಲ್ಲಿ. 40, 50 ಮಿನಿಮಮ್ ಎಲ್ಲ ಬೈಕ್ಗಳು ಕಂಟ್ರೋಲಲ್ಲಿ ಬರುತ್ತೆ. ಎಂಥದ್ದೇ ಬೈಕ್ ಇರಲಿ, 40, 50ರಲ್ಲಿದ್ದರೆ ಅವ್ನು ಹೋಗ್ತಾ ಇರೋದು ನೋಡಿ, ಹೆಂಗೆ ಓಡಿಸ್ತಾನೆ ಅವನು. ಖಾಲಿ ಇತ್ತಾ ನುಗ್ತಾ ಇರೋ, ಆಮೇಲೆ ಬಿದ್ದ ಮೇಲೆ ಕಾರ್ನವ್ರಿಗೆ ಬೈಯೋದು. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾರೆ. ಪ್ರಕಾಶ್, ಮಾಡಿರುವಂಥ ಎಡವಟ್ಟು ಕೆಲಸ, ಮೊದಲು ಹೆಲ್ಮೆಟ್ ಬೇರೆ ಹಾಕಿಲ್ಲ ಆ ವ್ಯಕ್ತಿ, ಬೈಕಲ್ಲಿರೋರು ಇಬ್ಬರೂ ಹಾಕಿಲ್ಲ, ಅದರಲ್ಲಿ ಓವರ್ ಸ್ಪೀಡ್ ಬೇರೆ, ತಾನೇ ಬಂದು ಗುದ್ದುಬಿಟ್ಟು ಈಗ ಕಾರ್ನವ್ರಿಗೆ ಆವಾಜ್ ಹಾಕಿದ್ರೆ ಹೆಂಗ್ರಿ ಇದು? ಯಾರಿವರು, ಎಲ್ಲಿಯವರು, ಏನು ಅಂತೆ ಚೆಕ್ ಮಾಡಬೇಕಿದ್ದು ಡ್ರಿಂಕ್ ಆ್ಯಂಡ್ ಡ್ರೈವನ್ನು. ಈಗಾಗಲೇ ಘಟನೆ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ನ ಡ್ಯಾಶ್ ಕ್ಯಾಮರಾದ ವಿಡಿಯೋಗಳನ್ನು ಈಗ ಸ್ಥಳೀಯ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಕಾರ್ನ ಚಾಲಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಆ ಬೈಕ್ ಮೇಲೆ ಇಬ್ಬರು ಬಂದು ನೇರವಾಗಿ ಓವರ್ ಸ್ಪೀಡಲ್ಲಿದ್ದರು, ಜೊತೆಗೆ ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ. ಅವರೇ ಏಕಾಏಕಿ ಬಂದು ಅಲ್ಲಿ ಬ್ರೇಕನ್ನು ಹಾಕ್ತಾರೆ, ಬೈಕ್ ಸ್ಕಿಡ್ ಆಗುತ್ತೆ ಮತ್ತು ಕಾರ್ಗೆ ಟಚ್ ಆಗುತ್ತೆ. ಇದರಲ್ಲಿ ನಂದೇನು ತಪ್ಪೇ ಇಲ್ಲ, ನೀವೇ ಓವರ್ ಸ್ಪೀಡಾಗಿ ಬಂದಿದ್ದೀವಿ ಅಂತ ಹೇಳಿ ವಿಡಿಯೋ ಸಮೇತ ಕಾರ್ ಚಾಲಕ ತೋರಿಸಿದ್ರು ಕೂಡ ಮತ್ತೆ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗ್ತಾರೆ, ಗಲಾಟೆ ಮಾಡ್ತಾರೆ. ಅಲ್ಲಿದ್ದಂತಹ ಕಾರ್ನ ಅಂದರೆ ಒಂದಿಷ್ಟು ಆಟೋ ಚಾಲಕರು ಮತ್ತು ಬೇರೆ ಸ್ಥಳೀಯರು ಕೂಡ ಬಂದು ಮತ್ತೆ ಆ ಕಾರ್ ಚಾಲಕರ ಮೇಲೇ ಕೂಗಾಡುವಂಥದ್ದು ಮತ್ತು ಹೆದರಿಸುವಂಥದ್ದು ಕೂಡ ಆಗುತ್ತೆ. ಮತ್ತು ಆ ವಿಡಿಯೋಗಳನ್ನು ತೋರಿಸಿದ ಬಳಿಕ ಮತ್ತೆ ಒಂದಿಷ್ಟು ಸಮಾಧಾನ ಕೂಡ ಆಗ್ತಾರೆ. ಆದರೆ ಆ ಇಬ್ಬರು ಬೈಕ್ ಮೇಲೆ ಬಂದಂತಹ ಅವರು ಏನಿದ್ದಾರೆ ಅವರು ಮಾತ್ರ ಸಮಾಧಾನಕ್ಕೆ ಇರಲಿಲ್ಲ, ಮತ್ತೆ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮತ್ತೆ ಹೋಗ್ತಾ ಇದ್ರು. ಸೊ ಆ ನಂತರ ಮತ್ತೆ ಕೆಲ ಸ್ಥಳೀಯರ ಅದನ್ನು ತಡೆದು ಮತ್ತೆ ಅವರನ್ನು ಕಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಆಯಿತು. ಸೊ ಈಗ ಆ ಡ್ಯಾಶ್ ಕ್ಯಾಮರಾವನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಸ್ಥಳೀಯರು ಅಂದರೆ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಡೋದಕ್ಕೆ ಈಗ ಕಾರ್ ಚಾಲಕರು ಮುಂದಾಗಿದ್ದಾರೆ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.